ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಿಶಾ ಬ್ಯೂಟಿ ಕೇರ್. ಫ್ರೆಂಡ್ಸ್, ಇವತ್ತು ಏನಪ್ಪ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಕೇಕ್ ಎಲ್ಲ ತಂದಿದ್ದಾರೆ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ. ಹೌದು ಫ್ರೆಂಡ್ಸ್, ಈ ಕೇಕು ನನ್ನ ಎಲ್ಲಾ ಸಬ್ಸ್ಕ್ರೈಬರ್ ಅಂತಂದ್ರೆ ನಿಮ್ಗೋಸ್ಕರ ಅಂತಾನೆ ನಾನು ಹೇಳ್ತೀನಿ ಫ್ರೆಂಡ್ಸ್. ಯಾಕೆಂತಂದ್ರೆ ನಮ್ಮ ಒಂದು ಚಾನಲ್ 1K ಸಬ್ಸ್ಕ್ರೈಬ್ ಆಗಿದೆ, ಅಂದ್ರೆ 1,000ಕ್ಕಿಂತ ಮೇಲ್ ದಾಟಿದೆ. ಹಾಗಾಗಿ ನಾನು ನಿಮ್ಮ ಹತ್ರ ಈ ಒಂದು ಕೇಕ್ ನ ಕಟ್ ಮಾಡೋ ಮುಖಾಂತರವಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಹೇಳಿ, ಅಂದ್ರೆ ನನ್ನ ಖುಷಿ, ನನ್ನ ಹ್ಯಾಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಹೇಳಿ ನಾನು ಒಂದು ಕೇಕ್ ನ ಮುಖಾಂತರವಾಗಿ ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಿ ನಮ್ಗೆ ಇಲ್ಲಿ ತನಕ ಕಮೆಂಟ್ ಮಾಡಿ ಮತ್ತೆ ಕಮೆಂಟ್ಗಳ ಜೊತೆಗೆ ನನ್ನ ಚಾನಲ್ನ ಯೂಸ್ ಮಾಡಿದ್ರ ಎಲ್ಲಾ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೂ ನಾನು ಕೋಟಿ ಕೋಟಿ ನಮನಗಳು ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕೆ ಅಂತಂದ್ರೆ ನಾವು ಇಲ್ಲಿ ತನಕ ಬರಬೇಕು ಅಂತಂದ್ರೆ ಅದು ನಿಮ್ಮಿಂದನೇ ಸಾಧ್ಯ, ನಿಮ್ಗೋಸ್ಕರನೇ. ಹಾಗಾಗಿ ನಾನು ಒಂದು ಚಿಕ್ಕದಾದಂತಹ ಒಂದು ಕೇಕ್ ನ ತಗೊಬಂದು ನಾನು ನಿಮ್ಗೋಸ್ಕರನೇ ಅಂತಾನೆ ಹೇಳಿ ನಾನು ಈ ಕೇಕ್ ಕಟ್ ಮಾಡುವ ಮುಖಾಂತರವಾಗಿ ನನ್ನ ಖುಷಿನ ಅಂದ್ರೆ ನಾನು ನಿಮ್ಮ ಹತ್ರ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇಲ್ಲಿ ತನಕ ಬರೋಕ್ಕೆ ಕಾರಣ ನೀವೇ ಫ್ರೆಂಡ್ಸ್. ನಿಮ್ಮಿಂದಾನೇ ನಾವು ಇಲ್ಲಿ ತನಕ ಬಂದಿರೋದು. ಓಕೆ ಫ್ರೆಂಡ್ಸ್, ನಾನು ಫಸ್ಟ್ ನಾವೀಗ ಕೇಕ್ ನ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಬಿಡೋಣ. ಆಮೇಲೆ ಬೇಕಾದ್ರೆ ನಾನು ಸ್ವಲ್ಪ ಹೊತ್ತು, ಅದು ನೀವು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಸ್ವಲ್ಪ ಹೊತ್ತು ಅಂದ್ರೆ ಒಂದು 10 ನಿಮಿಷ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಅಂದ್ರೆ ನೀವು ಎಲ್ಲರೂ ನನಗೆ ಒಂದು ಚಾನ್ಸ್ ಕೊಡ್ತೀರಾ ಮಾತಾಡಕ್ಕೆ ಅಂತ ಅನ್ಕೊಂಡಿದೀನಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಫಸ್ಟ್ ನಾವೀಗ ಕೇಕ್ ಕಟ್ ಮಾಡಿ ಫಸ್ಟ್ ಸೆಲೆಬ್ರೇಟ್ ಮಾಡೋಣ. ನಂತರ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈಗ ನಾವು ಕೇಕ್ ಕಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನೋಡಿ ನಾನು ನಿಮಗೆ ಅಂತಲೇ ಈ ಕೇಕ್ ಕಟ್ ಮಾಡ್ತಾ ಇದ್ದೀನಿ. ಈ ಕೇಕ್ನ ಕಟ್ ಮಾಡಿದ್ದೀನಲ್ವಾ, ಈ ಕೇಕ್ನ ನಾನು ನಿಮಗೆ ಅಂತಲೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಕೇಕು ಏನಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ನಾನು ಹೇಳಿದೆ. ಏನಂತ ಹೇಳಿದೆ ಅಂತಂದರೆ, ನನಗೆ ನೀವೆಲ್ಲ ಸಪೋರ್ಟ್ ಮಾಡಿ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟಿದ್ದೀರಾ. ಹಾಗಾಗಿ ಈ ಕೇಕ್ ನಿಮಗೆ ಅಂತಲೇ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿಯಲ್ಲೇ ನನಗೆ ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆ ತನಕನೂ ನಮ್ಮ ಚಾನಲ್ ಮೇಲೆ ಇಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಯಾರೂ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ವೀಡಿಯೋನ ನೋಡಿ, ಇಲ್ಲ ಅಂತ ಬೇಕಾದ್ರೆ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆದರೆ ಬ್ಯಾಡ್ ಕಮೆಂಟ್ಗಳನ್ನ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ನೀವು ಬ್ಯಾಡ್ ಕಮೆಂಟ್ನ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ಈಗ ನಮಗೆ ಅಂತ ಅಲ್ಲ, ಪ್ರತಿಯೊಂದು ಮನುಷ್ಯನಿಗೂ ಅವ್ರದ್ದೇ ಆದಂತಹ ಕೆಲವೊಂದು ನೀತಿ ನಿಯಮಗಳಂತ ಇರುತ್ತೆ. ಆದರೆ ನೀವು ಅದರ ಬ್ಯಾಡ್ ಕಮೆಂಟ್ಗಳನ್ನ ನೀವು ಹಾಕೋದ್ರಿಂದ ಫ್ರೆಂಡ್ಸ್ ಅವ್ರಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ನಿಮಗೆ ನೋವಾದಾಗ, ನಿಮಗೆ ಏನಾದ್ರು ಬೇಜಾರಾದಾಗ ನೋವಾಗುತ್ತೆ ಅಲ್ವಾ, ಅದೇ ರೀತಿ ಬೇರೆಯವ್ರಿಗೂ ಸಹ ನೋವಾಗುತ್ತೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡಿಕೊಂಡು ಕಮೆಂಟ್ ಹಾಕೋಕೆ ಮುಂಚೆ ನಾನು ಏನಂತ ಕಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ದಯವಿಟ್ಟು ತಿಳ್ಕೊಂಡು ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಈ ಥರ ಹೇಳಿದೆ ಅಂತ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹಂಗಂತ ಹೇಳಿ ನಾನು ಕಮೆಂಟ್ ಮಾಡಬೇಡಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇಲ್ಲ, ಕಮೆಂಟ್ ಮಾಡಿ. ಆದರೆ ಒಂದು ಏನೋ ಅವ್ರು ಬಂದಿದ್ದನ್ನ ಮಾಡ್ತಾರೆ ಅಂತ ಅನ್ನೋದನ್ನ ನೀವು ಅಂದ್ಕೊಂಡು ಕಮೆಂಟ್ ಮಾಡಿ. ಅದನ್ನು ಬಿಟ್ಟು ನೋಡಪ್ಪ ಇಷ್ಟು ಬೇಗ ಸಬ್ಸ್ಕ್ರೈಬ್ ಆಗೋದ್ರು, ಇಷ್ಟು ಬೇಗ ನಿಮ್ಗೆ ಇದಾಗೋಯ್ತು ಅಂತ ಹೇಳಿ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ಏಕೆಂದರೆ ಅವ್ರ ಹಣೆ ಬರದಲ್ಲಿ ಏನೇನಿರುತ್ತೋ ಅದೇ ಆಗೋದು. ಈಗ ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡೋಕ್ಕಾಗಲ್ಲ, ಈಗ ಮಾಡ್ತಾ ಇರೋರು ಸಹ ನಿಲ್ಸೋಕ್ಕಾಗಲ್ಲ ಅಲ್ವಾ. ನಾನು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಒಂದು ವಿಷಯನ ತುಂಬಾ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಇವತ್ತಿನ ದಿನ ಹೇಳ್ತಾ ಇದ್ದೀನಿ ಕೇಳಿ. ನನಗೂ ಸಹ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ನಾನು ಖಂಡಿತ ನನ್ನ ಹಣೆಯಲ್ಲಿ ಇರಲಿಲ್ಲ, ನಾನು ಅಂದ್ಕೊಂಡೇ ಇರಲಿಲ್ಲ. ಆದರೆ 2-3 ಸಲ ನಾನು ಯೂಟ್ಯೂಬ್ ಚಾನಲ್ ಮಾಡಿ ಒಂದು 300-400 ಸಬ್ಸ್ಕ್ರೈಬ್ ಆದಾಗ ನಾನು ನಿಲ್ಲಿಸ್ಬಿಡ್ಬೇಕು ಅಂತಲೇ ಅಂದ್ಕೊಂಡಿದ್ದೆ. ಆದರೆ 2-3 ಸಲ ಅಂತ ಅಂದ್ಕೊಂಡಾಗಲೆಲ್ಲ ನನಗೆ ಸಬ್ಸ್ಕ್ರೈಬ್ ಜಾಸ್ತಿನೇ ಆಗ್ತಿತ್ತು, ಮತ್ತು ವೀಡಿಯೋಸ್ಗಳು ಚೆನ್ನಾಗೇ ಓಡ್ತಾ ಇತ್ತು. ಹಾಗಾಗಿ ನಾನು ನಿಲ್ಸೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಮಗಳು ನನಗೆ ತುಂಬಾ ಎಂಕರೇಜ್ ಕೊಟ್ಟಿದ್ದಾಳೆ. ಪ್ರತಿಯೊಂದು ವಿಷಯದಲ್ಲೂ ನಾನು ನಿಲ್ಲಿಸ್ಬಿಡ್ತೀನಿ, ನಾನು ಮಾಡಲ್ಲ, ನನ್ನ ಕೈಲಿ ಆಗಲ್ಲ ಮಾಡೋಕ್ಕೆ, ಅಂದರೆ ಬ್ಯಾಡ್ ಕಮೆಂಟ್ ಏನು ನನಗೆ ಬರ್ತಾ ಇರಲಿಲ್ಲ. ಆದರೆ ನನಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ ಅಂಥೇಳಿ ನಾನು ಎಷ್ಟು 2-3 ಸಲ, ಅದನ್ನು 2-3 ಸಲ ನಾನು ನಿಲ್ಲಿಸ್ಬಿಡ್ಬೇಕು ಅಂತೇಳಿ ಒಂದು ವಾರ 15 ದಿನ ನಾನು ವೀಡಿಯೋಸ್ಗಳನ್ನೇ ಹಾಕಿಲ್ಲ ಫ್ರೆಂಡ್ಸ್. ಬೇಕಾದರೆ ನೀವು ನನ್ನ ವೀಡಿಯೋಸ್ಗಳಿಗೆ ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇಲ್ಲ ಫ್ರೆಂಡ್ಸ್. ಆದರೆ ಇನ್ನೊಂದು ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ, ನನಗೆ ಇಲ್ಲಿ ತನಕ ಬರೋಕ್ಕೆ ಕಾರಣ ನೀವು ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನನ್ನ ಇಲ್ಲಿ ತನಕ ತಂದಿದ್ದೀರಾ. ಅದಕ್ಕೆ ನಿಮ್ಮೆಲ್ಲರಿಗೂ, ಅಂದರೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ನಾನು ಚಿರನುಡಿಯಾಗಿ ಇರ್ತೀನಿ ಫ್ರೆಂಡ್ಸ್. ಏನೋ ನನಗೆ ನನ್ನ ಕೈಲಿ ಆದ ಮಟ್ಟಿಗೆ ನಾನು ಈ ಒಂದು ಸೆಲೆಬ್ರೇಟ್ನ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್, ನಿಮ್ಮಿಂದನೇ ನಾವು ಫ್ರೆಂಡ್ಸ್, ನಾನು ಇಲ್ಲಿ ತನಕ ಬರೋಕ್ಕೆ ನೀವೇ ಕಾರಣ ಅಂತ
ನನಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟು ನಮ್ಮ ಚಾನಲ್ ಮೇಲೆ ಕೊನೆಯ ತನಕ ಹೀಗೆ ಇರಲಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕೇಕ್ ಬಂದು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ತಗೊಳ್ಳಿ, ಪ್ರತಿಯೊಬ್ಬರು ತಗೊಂಡು ಸಂತೋಷಪಟ್ಟು ನಮ್ಮ ಚಾನಲ್ನ ನೋಡಿ, ನಮ್ಮ ಚಾನಲ್ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ಇರಲಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಕಮೆಂಟ್ ಹಾಕೋಕ್ಕೆ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಕಮೆಂಟ್ ಹಾಕಿ. ನಿಮ್ಗೆ ಏನೇ ಅನ್ಸಿದ್ರು ಮಾಡಿ, ಆದರೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ನನಗೆ ಅಲ್ಲ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಫ್ರೆಂಡ್ಸ್. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಮನಸ್ಸಿರುತ್ತೆ ಅಲ್ವಾ, ಆ ಮನಸ್ಸಿಗೆ ನೋವಾದರೆ ಎಷ್ಟು ಇದಾಗುತ್ತೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡಿಕೊಂಡು ಕಮೆಂಟ್ನ ಒಂದು ಒಳ್ಳೆ ರೀತಿಯಲ್ಲೇ ಹಾಕಿ. ಹಂಗಂತೇಳಿ ನನಗೆ ಮಾತ್ರ ಈ ಥರ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಅಷ್ಟೇ ಫ್ರೆಂಡ್ಸ್, ಎಲ್ಲರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್. ಯಾಕೆಂತಂದರೆ ನಾವು ಒಬ್ಬರೇ ಬೆಳೆದ್ರೆ ಆಗಲ್ಲ, ನಮ್ಮಂತೆ ಇರುವಂತಹ ನೀವು ಬೆಳಿಬೇಕು. ಮತ್ತು ಇನ್ನೂ ಹಲವಾರು ಸಬ್ಸ್ಕ್ರೈಬ್ ಅಂದರೆ ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರಲ್ಲ ಅವರು ಸಹ ಬೆಳೀಲಿ. ನಾವು ಚೆನ್ನಾಗಿರೋಣ, ನೀವು ಚೆನ್ನಾಗಿರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕೆಂತಂದರೆ ನೀವು ಹೇಳ್ಬೋದು ಏನಪ್ಪ ಇವ್ರು ತುಂಬ ಕುಯ್ತಾರೆ ಅಂತ, ಆದರೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳಿನೇ ನಾನು ಈ ಒಂದು ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮಗೆ ಹೀಗೆ ಇರಲಿ. ನನ್ನ ಮಗಳು ನನಗೆ ತುಂಬ ಎಂಕರೇಜ್ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ತನಕ ನೀವು ಯಾವ ರೀತಿ ನಂಗೆ ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟಿದ್ದೀರೋ ಅದೇ ರೀತಿ ನನ್ನ ಮಗಳೂ ಸಹ ನಾನು ನಿಲ್ಲಿಸ್ಬಿಡ್ಬೇಕು ಅಂತ, ಚಾನಲ್ನ ನಿಲ್ಲಿಸ್ಬಿಡ್ಬೇಕು ಅಂತಾಗಲೆಲ್ಲ ಅವಳು ಇಲ್ಲಮ್ಮ ನಿಮ್ಮ ಕೈಲಿ ಆಗುತ್ತೆ, ನಿಮ್ಗೆ ಆ ಟ್ಯಾಲೆಂಟ್ ಇದೆ, ನೀವು ಮಾಡಿ ಅಂತ ಹೇಳಿ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾಳೆ. ಅದೇ ರೀತಿ ನೀವೂ ಸಹ ನನಗೆ ಕೊಟ್ಟಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮ್ಮ ಚಾನಲ್ನ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅಂತಂದರೆ ನೀವು ನನಗೆ ಸಪೋರ್ಟ್ ಮಾಡ್ದಂಗೆ ಅಲ್ವಾ ಫ್ರೆಂಡ್ಸ್. ಹೌದು. ಹಾಗಾಗಿ ದಯವಿಟ್ಟು ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ದಯವಿಟ್ಟು ಬ್ಯಾಡ್ ಕಮೆಂಟ್ಗಳನ್ನ ಹಾಕಕ್ಕೆ ಹೋಗ್ಬೇಡಿ. ಹಾಕಿದ್ರು ಒಂದು ಒಳ್ಳೆ ರೀತಿಯಲ್ಲಿ ಫಸ್ಟ್ ನಮ್ಮ ವಿಡಿಯೋನ ನೋಡಿ, ನಾವು ಏನಾದ್ರು ತಪ್ಪು ಮಾತಾಡಿದರೆ ಹಾಕಿ. ಅದನ್ನು ಬಿಟ್ಟು ನೀವು ಸುಮ್ಮನೆ ಹೊಟ್ಟೆ ಕಿಚ್ಕಾಗಿರ್ಬೋದು, ಇಲ್ಲ ಸುಮ್ಮನೆ ಇದಕ್ಕಾದರೂ ದಯವಿಟ್ಟು ಯಾರಿಗೂ, ನನಗೆ ಅಲ್ಲ ಯಾವ ಚಾನಲ್ಗೂ ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ಈಗ ಯಾವ ರೀತಿ 1000 ಸಬ್ಸ್ಕ್ರೈಬ್ ಆಗಿದೆಯೋ ಅದೇ ರೀತಿ ನನಗೂ ಮಿಲಿಯನ್ ಲ್ಯಾಕ್ ಗಟ್ಟಲೆ ಸಬ್ಸ್ಕ್ರೈಬ್ ಆಗಲಿ. ನಿಮ್ಮ ಪ್ರೀತಿ ವಿಶ್ವಾಸದಿಂದಲೇ ನಮ್ಮ ಚಾನಲ್ ಇನ್ನೂ ಚೆನ್ನಾಗಿ ಓಡಲಿ, ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವೀಡಿಯೋಸ್ಗಳನ್ನ ನಾನು ನಿಮಗೋಸ್ಕರನೇ ನಿಮಗೆ ಯೂಸ್ ಆಗಲಿ ಅಂತಲೇ ಹೇಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಮ್ಮ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡಿದೆ, ಅಂದರೆ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ, ಎಂಡ್ ತನಕ ನೋಡಿ ನಮಗೆ ಪ್ರೀತಿ ವಿಶ್ವಾಸ, ಅಂದರೆ ನಿಮ್ಮ ಪ್ರೀತಿ ವಿಶ್ವಾಸನ ನಮಗೆ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇನ್ನೂ ಮಾತಾಡೋಕ್ಕೆ ಹೋದರೆ ಕುಯ್ತೀರಾ ನೀವು ಅಂತ ಹೇಳ್ತೀರಾ. ನಾನು ಇನ್ನು ಮಾತಾಡೋಕ್ಕೆ ಹೋಗೋಲ್ಲ. ಮತ್ತೆ ಒಂದು ಯೂಸ್ಫುಲ್ ಆಗುವಂಥದ್ದು, ನಿಮಗೆ ಯೂಸ್ ಆಗುವಂಥ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.